ದೇವರ ಹೆಸರಿನಲ್ಲಿ ಎಲ್ಲರಿಗೆ ಸ್ತೋತ್ರವಾಗಲಿ. ದೇವರ ಹೆಸರಿಗೆ ಸ್ತೋತ್ರವಾಗಲಿ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಎರಡನೇದಾಗಿ ನಮ್ಮ ಪಾಪಜಿಯವರಿಗೆ, ಕುಟುಂಬದವರಿಗೆ, ಎಲ್ಲರಿಗೆ ಆಮೆನ್ ಹಲ್ಲೆಲೂಯ. ಹೆಂಗಸರಿಗೆಲ್ಲ ಜಯಕ್ಕೆ. ಆಮೆನ್ ಹಲ್ಲೆಲೂಯ. ನೋಡಿ ಇಲಾಖೆ ರಿವಲ್ಯೂಷನ್ ಮಿನಿಸ್ಟ್ರಿ ನಾನು ಇಲ್ಲಿಗೆ ಬಂದಿದ್ರಿ, ಮಸ್ತಿಗೆ ಇಲ್ಲಿ ಪ್ರೇಯರ್ ಆಗ್ರಿ. ನಮ್ಮ ಸೊಸೆ ಕರ್ಕೊಂಡು ಬಂದಿದ್ರಿ, ನಮ್ಗೆ ಇಲ್ಲಿ ಪ್ರೇಯರ್ ನಂಗೆ ಸರಿನೇ ಆಗ್ತಿದ್ರಿ. ದೇವ್ರಿಗೆ ನಂಗೆ ತಪ್ಪಾಗಿತ್ತು. ಅದನ್ನು ಅಂದಿದ್ದರೆ ನಂಗೆ ಏನೋ ಗೊತ್ತೇ ಆಗಿಲ್ರಿ. ನನಗೆ ಅಟ್ಲೀಸ್ಟ್ ಮನೆಗೆ ಹೋದ ತಕ್ಷಣ ನಮ್ಗೆ ಜ್ವರ ಭಾಳ ಬಂದ್ರಿ. ನನ್ನ ಸಸಿಗೆ ಏನಂದ ನಮ್ಮ ಸಸಿ ಎಲ್ಲ ಚಂದ ಹೇಳಿದ್ರಿ. ಅದು ತಂಗಿ ನಾವು ಪ್ರೇಯರ್ಗೆ ಹೋದಾಗ ಅಂದ್ರೆ ನನಗೆ ಜ್ವರ ಅಂದ್ರೆ ಜ್ವರ ಬಂದೆ ತಂಗಿ ಯಾಕಂದ ಆಕಿಗೂ ಅಷ್ಟು ಇದಾಗಿಲ್ರಿ. ನನ್ನ ಮನೆಯಿಂದ ದೇವರಿದ್ದು ಸಾಯ್ತಾನೆ ಹಿಂಗೆ ಮಾಡಕ್ ಮಾಡಿದನು. ಅಲ್ಲಿ ಚರ್ಚಿಗೆ ಹೋಗ್ಬೇಕೇವನ್ರಿ ಅಂದಿದ್ದೆ. ನಾ ದೇವರಿಗೆ ಕ್ಷಮೆ ಕೇಳ್ಕೊಂಡಿದ್ರಿ. ನನ್ನೇ ಪಾಪಾಜಿಯವರ ಮನೆಗೆ ಬಂದ್ರಿ ಅಂದ್ರೆ ನಾವು ಅವರು ಹೇಳ್ತಾ ಹೋದ್ರೆ ತುಂಬಾ ಹೇಳ್ತಾನೆ ಹೋಗಿದ್ದಾರೆ. ಇನ್ನೂ ಕೂಡ ಸುಮಾರು ಅವರಿ ಅದು ನಾ ದೇವ್ರ ಹತ್ರ ಹೇಳಿದ್ರಿ. ನಾ ಯಾರಿಗೆ ಹೇಳ್ತಾನೆ ನನ್ನ ಹೊಟ್ಟೆ ಭಾಳ ಇರ್ತದೆ. ಮನೆಗೆ ಬಂದಿದ್ದೆ, ನನ್ನ ಕೆಲಸ ಮಾಡ ಬಂದಿಲ್ಲ. ಇವಾಗ ನನ್ನ ಹೊಟ್ಟೆ ಎಲ್ಲ ಕಡಿಮೆ ಆಗ್ಯಾದ್ರಿ. ಹಿಂಗೆ ಮನೆಲ್ಲ ಬರ್ತಿದ್ರಿ ಹೊಟ್ಟೆ ಇವಾಗ ಆರಾಮಾಗ್ಯಾದ್ರಿ. ಆಮೆನ್ ಹಲ್ಲೆಲೂಯ. ಒಂದು ವರ್ಷ ಕೆಳಗ ತಾಯಿ ನಮ್ಮ ಲಕ್ಷ್ಮಿ ರೆವಲ್ಯೂಷನ್ ಮಿನಿಸ್ಟ್ರಿ ಬರ್ತಿದ್ದಳಂತೆ. ಬಂದಿ ಹೋಗಿ ಕಾರಣ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿದಂತ ಎಚ್ಚರಿಸಲಿಲ್ಲ, ಚರ್ಚಿಗೆ ಹೋಗ್ಬೇಡ ತಂದಿರಂತೆ. ಒಂದು ವರ್ಷ ಬಾದ ಸೈತಾನ ಶಕ್ತಿ ಇಲ್ಲ, ಭಾನುಮತಿ ಶಕ್ತಿ ಮಾಡಿದ್ರು ಮನೆ ಮಂದಿಗೆಲ್ಲ. ಒಂದ್ ದಿವಸ ವಿಸಿಟ್ ಬರ್ಸಿದ್ರು, ಅವ್ರ ಮನೆಗೆ ಹೋಗಿದೆ. ಮನೆ ಎಲ್ಲ ಮಂದಿಗೆ ದೇವಿತ್ತು. ಸಾಮ್ರಾಜ್ಯ ದೇವರು ಬರಲ್ಪಟ್ಟಿದ್ದಾನೆ. ಅವತ್ತಿನ ರಾತ್ರಿಯಲ್ಲಿ ಪ್ರವಾದಿಸಿದ್ದೇವೆ, ಅವ್ರ ಜೀವಿತ ಬಗ್ಗೆ ದೇವ್ರು ಮಾತಾಡಿದ್ದೇವೆ. ದೇವರು ಅವರನ್ನು